ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿತ್ತು, ಇದಕ್ಕೆ ಕೇಂದ್ರ ಸರ್ಕಾರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಅಸಾಧ್ಯ ಎಂಬ ಅಭಿಪ್ರಾಯವನ್ನ ಅಟಾರ್ನಿ ಜನರಲ್ ಮುಕುಲ್ ರೋಹಟಗಿ ಮೂಲಕ ತಿಳಿಸುವಂತಹ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಕರ್ನಾಟಕಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿರುವಂತದ್ದು, ನಾವು ಕೊಟ್ಟಂತಹ ಆದೇಶವನ್ನ ಮೊದಲು ಪಾಲನೆ ಮಾಡಿ. ಮಾರ್ಪಾಡು ಅರ್ಜಿ ಸಲ್ಲಿಕೆ ವೇಳೆ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿರುವಂತಹ ವಿಚಾರ ಇದು. ನಾವು ಕೊಟ್ಟಂತಹ ಆದೇಶವನ್ನಾದ್ರೂ ನೀವು ಪಾಲಿಸಿ ಅನ್ನುವಂತಹ ಒಂದು ಮಾತುಗಳನ್ನ ಅಭಿಪ್ರಾಯಗಳನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಮತ್ತೆ ಛೀಮಾರಿ ಹಾಕಿದೆ. ಕಾವೇರಿ ನಿರ್ವಹಣಾ ಮಂಡಳಿಯನ್ನ ರಚನೆ ಮಾಡೋದ್ರ ಜೊತೆಗೆ ತಮಿಳುನಾಡಿಗೆ ನೀರನ್ನ ಹರಿಸುವ ಕುರಿತಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿತ್ತು. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಮಾರ್ಪಾಡು ಅರ್ಜಿಯನ್ನ ಸಲ್ಲಿಕೆ ಮಾಡಿತು. ಈ ಸಂದರ್ಭದಲ್ಲಿ ಮಾರ್ಪಾಡು ಅರ್ಜಿ ಸಲ್ಲಿಕೆ ವೇಳೆ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಕನಿಷ್ಠ ನಾವು ನೀಡಿರುವಂತಹ ಆದೇಶವನ್ನ ನೀವು ಪಾಲಿಸಿ ಅಂತ ಹೇಳಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಕ್ಷಯ್ರಿಂದ. ಅಕ್ಷಯ್, ಮಾರ್ಪಾಡು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಾವು ಕೊಟ್ಟಂತಹ ಆದೇಶವನ್ನ ಪಾಲಿಸಿ ಎಂಬ ಅಭಿಪ್ರಾಯದ ಜೊತೆಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಕಡೆ ಕಹಿಯ ಅನುಭವವನ್ನ ನಾವು ನೋಡ್ತಾ ಇದ್ರೆ, ಮಗದೊಂದು ಕಡೆ ಕೇಂದ್ರದಿಂದ ಕಾವೇರಿ ನಿರ್ವಹಣಾ ಮಂಡಳಿ ಸಾಧ್ಯತೆ ಇಲ್ಲ ಅನ್ನುವಂತಹ ಒಂದು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಕೆ ಮಾಡೋಕೆ ಹೋಗಿರೋದು ಒಂದು ಸಿಹಿಯ ಸುದ್ದಿ ಅಂತ ಹೇಳಬಹುದು. ಈ ಎರಡು ಸುದ್ದಿಗಳ ಕುರಿತಾಗಿ ಏನ್ ಹೇಳಬಹುದು? ದಿವ್ಯಾ, ಇವತ್ತು ಒಂದು ಹಂತಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ನಮ್ಮ ಆಕ್ರೋಶ ತಟ್ಟಿದೆ ಅಂತಾನೆ ಹೇಳ್ಬೋದು. ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಮಾಡುವಂತೆ ಸೆಪ್ಟೆಂಬರ್ 20 ಮತ್ತೆ ಸೆಪ್ಟೆಂಬರ್ 27 ಮತ್ತೆ ಸೆಪ್ಟೆಂಬರ್ 30ಕ್ಕೆ ನೀಡಿದಂತಹ 3 ಆದೇಶಗಳ ಮಾರ್ಪಾಡನ್ನು ಕೋರಿ ಇವತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಅಟಾರ್ನಿ ಜನರಲ್ ಮುಕುಲ್ ರೋಹಟಗಿ ಮಾರ್ಪಾಡು ಅರ್ಜಿಯನ್ನು ಇವತ್ತು ಸಲ್ಲಿಕೆ ಮಾಡಿರುವಂತದ್ದು. ಮಾರ್ಪಾಡು ಅರ್ಜಿಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಒಂದು ವಾದವನ್ನ ಮಾಡಿದೆ. ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನಿರ್ವಹಣಾ ಮಂಡಳಿಯನ್ನ ಸ್ಥಾಪನೆ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡುವಂತಿಲ್ಲ. ಯಾಕಂತ ಹೇಳಿದ್ರೆ, ಮೊದಲದಾಗಿ ಅಂತಾರಾಜ್ಯ ಜಲ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡುವಂತಿಲ್ಲ ಎನ್ನುವಂಥದ್ದು 1956ರ ಕಾಯ್ದೆ ಮತ್ತೆ ಅದಾದ ಬಳಿಕ ತಿದ್ದುಪಡಿಯಾದಂತಹ ಕಾಯ್ದೆ ಎರಡರಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಜಲ ವಿವಾದದಲ್ಲಿ ಮಧ್ಯಪ್ರವೇಶ ಮಾಡುವಂತಿಲ್ಲ. ಒಂದು. ಎರಡನೆಯದಾಗಿ ನಿರ್ವಹಣಾ ಮಂಡಳಿ, ಜಲ ನಿರ್ವಹಣಾ ಮಂಡಳಿಗಳ ರಚನೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಅದು ನೇರವಾಗಿ ಸಂಸತ್ತಿನಿಂದ ಆಗಬೇಕಾದಂತಹ ಪ್ರಕ್ರಿಯೆ. ಹೀಗಾಗಿ ಶಾಸಕಾಂಗಕ್ಕೆ ಒಳಪಟ್ಟಂತಹ ಕಾರ್ಯದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅದು ಎರಡೂ ಕೂಡ ಇದು ಅಂತಾರಾಜ್ಯ ಜಲ ವಿವಾದಕ್ಕೆ ಸಂಬಂಧಪಟ್ಟ ಕಾಯ್ದೆ ಏನಿದೆ ಅದರ ಸ್ಪಷ್ಟ ಉಲ್ಲಂಘನೆ ಎನ್ನುವಂತ ಒಂದು ಅಭಿಪ್ರಾಯವನ್ನ ಮುಕುಲ್ ರೋಹಟಗಿ ಅವರು ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಮಾಡಿರುವಂತದ್ದು. ಈ ಮುಖಾಂತರ ಕರ್ನಾಟಕ ಏನು ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ವಿರೋಧವನ್ನ ವ್ಯಕ್ತಪಡಿಸಿತ್ತು, ಆ ವಿರೋಧಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಕೂಡ ಬಲ ಬಂದಿದೆ. ದಿವ್ಯಾ, ಮಾರ್ಪಾಡು ಅರ್ಜಿಯ ಸಂದರ್ಭದಲ್ಲೇ ಈ ರೀತಿ ಸುಪ್ರೀಂ ಕೋರ್ಟ್ ಮತ್ತೆ ನಾನು ಕೊಟ್ಟಂತ ಆದೇಶವನ್ನ ಪಾಲಿಸಿ ಅನ್ನುವಂತಹ ಒಂದು ಛೀಮಾರಿಗೆ ಹಾಕಿದೆ ಅನ್ನೋದೇ ಆದ್ರೆ, ಇವತ್ತಿನ ಒಂದು ವಿಶೇಷ ಅಧಿವೇಶನದಲ್ಲಿ ಬಿಡಬೇಕಾ ಬೇಡವಾ ಅನ್ನುವಂತಹ ಅಭಿಪ್ರಾಯವನ್ನ ತೆಗೆದುಕೊಂಡ್ರು ಕೂಡ ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಲೇಬೇಕಾಗತ್ತೆ, ಮತ್ತೆ ನ್ಯಾಯಾಂಗ ನಿಂದನೆ ಆಗುತ್ತೆ. ಈ ಕುರಿತಾಗಿ ಮತ್ತೆ ಒಂದು ಛೀಮಾರಿಯನ್ನ ಎದುರಿಸಬೇಕಾಗುತ್ತಲ್ವಾ ಅಕ್ಷಯ್? ಸುಪ್ರೀಂ ಕೋರ್ಟ್ ಇವತ್ತು ಅಟಾರ್ನಿ ಜನರಲ್ ಅರ್ಜಿ ಹಾಕಿಕೊಂಡ ಬಳಿಕ ಇನ್ನೊಂದು ಅಭಿಪ್ರಾಯನ ವ್ಯಕ್ತಪಡಿಸಿ ಏನು ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ ನಾವು ಕೊಟ್ಟಂತ ಆದೇಶವನ್ನ
ಪಾಲನೆ ಮಾಡುವುದಕ್ಕಾದ್ರೂ ನೀವು ಮುಂದಾಗಿ ಎನ್ನುವಂತ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ದೀಪಕ್ ಮಿಶ್ರಾ ಮತ್ತೆ ಉದಯ್ ಉಮೇಶ್ ಲಲಿತ್ ನೇತೃತ್ವದ ದ್ವಿಸದಸ್ಯ ಪೀಠ ಏನಿದೆ ಅದು ವ್ಯಕ್ತಪಡಿಸಿರುವಂತದ್ದು ಅಂತ ಹೇಳಿದ್ರೆ ಸೆಪ್ಟೆಂಬರ್ 20, 27 ಮತ್ತೆ 30ನೇ ತಾರೀಕು ತಮಿಳುನಾಡಿಗೆ ನೀರು ಬಿಡಬೇಕು ಎನ್ನುವಂತ ಆದೇಶ ಏನಿದೆ ಅದನ್ನ ಪಾಲನೆ ಮಾಡಿ ಎನ್ನುವಂತ ಒಂದು ಅಭಿಪ್ರಾಯವನ್ನ ಮತ್ತೆ ವ್ಯಕ್ತಪಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ನಿರ್ದೇಶನಗಳು ಇವತ್ತಿನ ವಿಚಾರಣೆ ವೇಳೆ ಕರ್ನಾಟಕಕ್ಕೆ ಸಿಕ್ಕಿಲ್ಲ. ಇವತ್ತು ಏನು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಮಾರ್ಪಾಡು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ, ಆ ಮಾರ್ಪಾಡು ಅರ್ಜಿಯ ವಿಚಾರಣೆ ನಾಳೆ ನಡೆಯುತ್ತೆ. ಹೀಗಾಗಿ ನಾಳೆ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ಏನು ನಿರ್ದೇಶನ ನೀಡುತ್ತೆ ಅನ್ನುವಂಥದ್ದು ಮುಖ್ಯವಾದದ್ದು. ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ನಿರ್ವಹಣಾ ಮಂಡಳಿ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಾದ್ಯಂತ ಏನು ನಮ್ಮ ರಾಜ್ಯಾದ್ಯಂತ ವಿವಾದ ಭುಗಿಲೆದ್ದಿತ್ತು. ಜೊತೆಗೆ ನಿರ್ವಹಣಾ ಮಂಡಳಿ ಸ್ಥಾಪನೆಗೆ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 4ನೇ ತಾರೀಕು ಸೆಪ್ಟೆಂಬರ್ 4ನೇ ತಾರೀಕು ಅಂತ ಹೇಳಿದ್ರೆ ಮಂಗಳವಾರ ನಾಳೆ ಒಳಗೆ ನಿರ್ವಹಣಾ ಮಂಡಳಿ ಸ್ಥಾಪನೆ ಆಗಬೇಕೆನ್ನುವಂತ ಗಡುವನ್ನ ಕೊಟ್ಟು ಸೆಪ್ಟೆಂಬರ್ 30ನೇ ತಾರೀಕು ಆದೇಶವನ್ನ ಕೊಟ್ಟಿರುವಂತದ್ದು. ಅಕ್ಟೋಬರ್ 4ನೇ ತಾರೀಕಿನ ಒಳಗಡೆ ನಿರ್ವಹಣಾ ಮಂಡಳಿ ರಚನೆ ಆಗಬೇಕೆನ್ನುವಂತ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು. ಆದ್ರೆ ಈಗಾಗಲೇ ತಮಿಳುನಾಡು ಮತ್ತು ಪುದುಚೇರಿ ತಮ್ಮ ರಾಜ್ಯಗಳ ಪ್ರತಿನಿಧಿಗಳನ್ನ ಕರೆಸಿದ್ರು ಕೂಡ ಕರ್ನಾಟಕ ಮತ್ತು ಕೇರಳ ನಿರ್ವಹಣಾ ಮಂಡಳಿಗೆ ತಮ್ಮ ರಾಜ್ಯದ ಪ್ರತಿನಿಧಿಗಳ ಹೆಸರನ್ನ ಸೂಚಿಸಿಲ್ಲ. ಜೊತೆಗೆ ಇವತ್ತು ಏನು ಕೇಂದ್ರ ಸರ್ಕಾರ ಏನು ಮಾರ್ಪಾಡು ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಇದು ಕರ್ನಾಟಕದ ಮಟ್ಟಿಗೆ ಅತ್ಯಂತ ಪ್ರಮುಖವಾದಂತದ್ದು. ಈ ನಿರ್ಧಾರ ಕೇಂದ್ರ ಸರ್ಕಾರದ ಈ ನಿರ್ಧಾರ ಅತ್ಯಂತ ಮುಖ್ಯವಾದಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಅಕ್ಷಯ್ ನಿಮ್ಮೆಲ್ಲ ಮಾಹಿತಿಗೆ. ಮತ್ತೆ ಕಾವೇರಿ ಅಧಿವೇಶನ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಪಾಲನೆ ಮಾಡದಿದ್ದರೆ ಕುಣಿಕೆ ಬೀಳುತ್ತೆ ಅನ್ನುವಂತಹ ಒಂದು ಮಾತನ್ನ ಅಧಿವೇಶನದಲ್ಲಿ ತುಂಬಾ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇವರು ತಮಿಳುನಾಡಿನ ಅಧಿನಾಯಕಿ, ತಮಿಳು ಮಕ್ಕಳ ಪಾಲಿನ ದೈವರೂಪಿ ಅಮ್ಮ. ಪುರಚ್ಚಿ ತಲೈವಿ ಜಯಲಲಿತಾ ಆಸ್ಪತ್ರೆ ಪಾಲಾಗಿ 10 ದಿನಗಳೇ ಕಳೀತಾ ಬಂತು. ಅವರ ಆರೋಗ್ಯ ವಿಚಾರದಲ್ಲಿ ನಿತ್ಯವೂ ಕೂಡ ಹೊಸ ಆತಂಕಭರಿತ ಸುದ್ದಿಗಳು ಕೇಳಿ ಬರ್ತಾನೆ ಇದೆ. ಅಮ್ಮನ ದೇಹ ಸ್ವಾಸ್ಥ್ಯದ ಸುಸ್ಪಷ್ಟ ಮಾಹಿತಿ ಯಾರೊಬ್ಬರಲ್ಲೂ ಕೂಡ ಇಲ್ಲ.